ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಶೂಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಚಳಿ ಆಗ್ತಾ ಇತ್ತು, ಅದಕ್ಕೆ ಟೀ ಮಾಡ್ಕೊತಾ ಇದ್ದೆ. ಗ್ಯಾಪ್ನಲ್ಲಿ ಚಳಿ ತಡ್ಕೊಳಕ್ಕಾಗದೆ ಗ್ಯಾಸ್ ಹತ್ರನೇ ಚಳಿ ಕಾಯಿಸ್ಕೊತ ನಿಂತ್ಕೊಂಡಿದ್ದೀನಿ. ಅಷ್ಟೊಂದು ಚಳಿ ಆಗ್ತಾ ಇತ್ತು. ಇನ್ನು ಇವತ್ತಿನ ಟಿಫನ್ಗೆ ಕ್ಯಾಪ್ಸಿಕಮ್ ದಹಿ ಮಾಡ್ಕೊಳ್ಳೋಕೆ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಅದಕ್ಕೆ ಈರುಳ್ಳಿ ಡ್ರೈ ರೋಸ್ಟ್ ಮಾಡಿರೋ ಶೇಂಗಾ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡು ನಂತರ ಒಂದು ಕಡಾಯಿ ಎತ್ಕೊಂಡು ಕಡಾಯಿಗೆ ಎಣ್ಣೆ, ಜೀರಿಗೆ, ತುರ್ಕೊಂಡಿರೋ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ನಂತರ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರೋ ಅಂತಹ ಕ್ಯಾಪ್ಸಿಕಮ್, ಶೇಂಗಾ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಮೊಸರು ಹಾಕಿ ನೆಕ್ಸ್ಟು ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮೇಲ್ಗಡೆ ಹಾಕ್ಕೊಂಡ್ರೆ ಟೇಸ್ಟಿ ಆ್ಯಂಡ್ ಕ್ರೀಮಿಯಾಗಿರೋ ಕ್ಯಾಪ್ಸಿಕಮ್ ದಹಿ ಕರಿ ರೆಡಿ ಆಗುತ್ತೆ. ಆ್ಯಕ್ಚುಲಿ ತುಂಬ ಚೆಂದಾಗಿದೆ ಟೇಸ್ಟು. ಪ್ರತಿ ಬೈಟಲ್ಲೂ ನಿಮಗೆ ಕ್ರೀಮಿ ಬೈಟ್ ಸಿಗುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ, ಸಾಫ್ಟ್ ಕೂಡ ಇರುತ್ತೆ. ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಸಾಫ್ಟಾಗಿ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ. ಚಪಾತಿಗೆ ನಾನು ಸ್ಪೆಷಲಾಗಿ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತೀನಿ. ಅದು ಆ್ಯಕ್ಚುಲಿ ಚಪಾತಿ ಹೂ ಥರ ಇರುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ನಿಮಗೆ ರೆಸಿಪಿ ಬೇಕಂದರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದು ಕೂಡ ರೆಸಿಪಿ ಹಾಕ್ತೀನಿ. ಚಪಾತಿ ಮಾಡಿ ಎತ್ತಿಟ್ಕೊಂಡೆ. ಫೈನಲಾಗಿ ಕ್ಯಾಪ್ಸಿಕಮ್ ಕರಿಗೆ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಫೈನಲಿ ಈ ಥರ ಬಂದಿದೆ ಕ್ಯಾಪ್ಸಿಕಮ್ ದಹಿ ರೆಸಿಪಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು. ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ದಹಿ ಕ್ಯಾಪ್ಸಿಕಮ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಾಗಿ ಹೊಸ ರೆಸಿಪೀಸ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ, ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. Thank you all. See you in the next vlog.